ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ ಆರ್ಥಿಕ ಏರಿಳಿತ ಕಾಯ್ದೆಗಳಲ್ಲಿ ಆದ ಬದಲಾವಣೆ ಹಾಗೂ ಸ್ಪರ್ಧಾತ್ಮಕ ಬೆಳವಣಿಗೆಗಳ ನಡುವೆಯೂ ವಿಕಾಸ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಉತ್ತಮ ಆರ್ಥಿಕ ಪ್ರಗತಿ ಸಾಧಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಮುರಳಿ ಹೆಗಡೆ ಯಲ್ಲಾಪುರದಲ್ಲಿ ಹೇಳಿದ್ದಾರೆ. ನಗರದ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಹಕರ ಸೇವಾ ದೃಷ್ಟಿಯಿಂದ ವಿಕಾಸ ಬ್ಯಾಂಕ್ ಉತ್ತಮ ಸೇವೆ ಪಡೆದಿದೆ. ಎಲ್ಲರ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಬ್ಯಾಂಕ್ ಉತ್ತಮ ಪ್ರಗತಿ ಸಾಧಿಸುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ವಿಕಾಸ ಬ್ಯಾಂಕ್ 1.2 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಷೇರು ಸದಸ್ಯರಿಗೆ ಶೇಕಡ 6 ಡಿವಿಡೆಂಡ್ ಘೋಷಿಸಲಾಗಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಕೋರ್ ಬ್ಯಾಂಕಿಂಗ್, ಎಟಿಎಂ, ಇ-ಕಾಮರ್ಸ್, ಮೊಬೈಲ್ ಬ್ಯಾಂಕಿಂಗ್ ಸೇರಿದಂತೆ ಹಲವು ಹೊಸತನದೊಂದಿಗೆ ವಿಕಾಸ ಬ್ಯಾಂಕ್ ಗ್ರಾಹಕರಿಗೆ ವಿವಿಧ ಸೇವೆಗಳನ್ನು ನೀಡುತ್ತಿದೆ. ಬ್ಯಾಂಕಿನ ಪ್ರಗತಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು. ಮಾಧ್ಯಮದವರಿಗೆ ವಂದನೆಗಳು. ದಿನಾಂಕ 22/4/1997 ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸೋಂದಾ ಇವರ ಶುಭಾಶೀರ್ವಾದಗಳೊಂದಿಗೆ ಪ್ರಾರಂಭವಾದ ಬ್ಯಾಂಕು ಇಂದು ಉತ್ತಮವಾದ ಸಾಧನೆಯೊಂದಿಗೆ ಗ್ರಾಹಕರ ಸೇವಾ ದೃಷ್ಟಿಯಿಂದ ಉತ್ತಮವಾದ ಹೆಸರು ಪಡೆದುಕೊಂಡಿದೆ. ಈ ವರದಿ ವರ್ಷದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ ಆರ್ಥಿಕ ಏರಿಳಿತ, ಕಾಯ್ದೆಗಳಲ್ಲಾದ ಬದಲಾವಣೆಗಳು, ಹೊಸದಾಗಿ ಹೆಚ್ಚುತ್ತಿರುವ ಆರ್ಥಿಕ ಸಂಸ್ಥೆಗಳು, ಇದರ ಸ್ಪರ್ಧಾತ್ಮಕ ಬೆಳವಣಿಗೆಗಳ ನಡುವೆಯೂ ನಮ್ಮ ಬ್ಯಾಂಕು ಉತ್ತಮ ಪ್ರಗತಿ ಸಾಧಿಸಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. 24ಕ್ಕೆ ಇದ್ದಂತೆ ಬ್ಯಾಂಕಿನ ಪಕ್ಷಿ ನೋಟ, ಷೇರು ಬಂಡವಾಳ 8,72,00,000, ಕಾಯ್ದಿಟ್ಟ ನಿಧಿಗಳು, ರಿಸರ್ವ್ ಫಂಡ್ ಮತ್ತು ಇತರೆ ನಿಧಿಗಳು 9,91,00,000, ಠೇವುಗಳು 174,89,00,000, ಸಾಲಗಳು ಮತ್ತು ಮುಂಗಡಗಳು 159,36,00,000, ಗುಂತಾವಣೆಗಳು 34,21,00,000, ದುಡಿಯುವ ಬಂಡವಾಳ 209,19,00,000, ನಿವ್ವಳ ಲಾಭ 1,20,73,000, ಸಾಲ ವಸೂಲಾತಿ ಪ್ರಮಾಣ 94.64, ನಿವ್ವಳ NPA ಪ್ರಮಾಣ 4.84, CRAR ಪ್ರಮಾಣ 10.63. ವಿಕಾಸ ಬ್ಯಾಂಕಿನ ವಾರ್ಷಿಕ ಸಭೆಯು ಸೆಪ್ಟೆಂಬರ್ 23 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಬ್ಯಾಂಕಿನ ಉಪಾಧ್ಯಕ್ಷೆ ಅಪರ್ಣಾ ಘಟ್ಟಿ, ವ್ಯವಸ್ಥಾಪಕ ನಿರ್ದೇಶಕ ಉಮೇಶ್ ಭಾಗವತ, ನಿರ್ದೇಶಕರಾದ ಅನಿತಾ ಹೆಗಡೆ, ನಾಗೇಶ್ ದೇವಳಿ, ಲೋಕೇಶ್ ಗಿಡ್ಡನ್, ರಾಜೇಂದ್ರ ಬದ್ದಿ, SK ಭಾಗವತ್ ಉಪಸ್ಥಿತರಿದ್ದರು. GN ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.